ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ನಾವು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು ಏನು ಮಾಡಿದ್ವೋ ಅದರ ಕಂಟಿನ್ಯೂಷನ್ ಅನ್ನು ನೋಡೋಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಕೆಲವು ಡೇಟಾಸ್ ಅನ್ನು ನಮ್ಮ ಕಸ್ಟಮರ್ಸ್ ಟೇಬಲ್ಗೆ ಆ್ಯಡ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಮಣಿಕಂಠ, ರಾಕೇಶ್ ಹಾಗೂ ಗೌರವ್ ಎಂಬ 3 ಯೂಸರ್ಸ್ ಅನ್ನು ನಾವು ನಮ್ಮ ಕಸ್ಟಮರ್ ಟೇಬಲ್ಸ್ಗೆ ಆ್ಯಡ್ ಮಾಡಿದ್ವಿ. ಸೊ ನಿಮಗಿರೋ ಒಂದು ಚಿಕ್ಕ ಟಾಸ್ಕ್ ಅಂತ ಹೇಳಿದ್ರೆ, ಐ ವಾಂಟ್ ಯು ಗೈಸ್ ಟು ಆ್ಯಡ್ ಫ್ಯೂ ಮೋರ್ ಯೂಸರ್ಸ್ ಟು ಅವರ್ ಕಸ್ಟಮರ್ಸ್ ಟೇಬಲ್. ಫ್ಯೂ ಮೋರ್ ಕಸ್ಟಮರ್ಸ್ ಅನ್ನು ನೀವು ನಮ್ಮ ಕಸ್ಟಮರ್ ಟೇಬಲ್ಸ್ಗೆ ಆ್ಯಡ್ ಮಾಡಬೇಕು. ನಾನು ಆಲ್ರೆಡಿ ಅದನ್ನು ಬಿಹೈಂಡ್ ದ ಸೀನ್ಸ್ ಅಲ್ಲಿ ಮಾಡಿದ್ದೇನೆ. ಸೊ ನಾವು ಇಫ್ ಐ ಗೋ ಆ್ಯಂಡ್ ಚೆಕ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್, ಮುಂಚೆ 3 ಕಸ್ಟಮರ್ಸ್ ಇದ್ರು ನಮಗೆ, ಈಗ ಎಷ್ಟಿದ್ದಾರೆ ಅಂತ ನೋಡೋಣ. ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಆ್ಯಂಡ್ ಐ ಗೆಟ್ 6 ಕಸ್ಟಮರ್. ಈಗ ನನ್ನ ಹತ್ರ 6 ಕಸ್ಟಮರ್ಸ್ ಇದ್ದಾರೆ. ಓಕೆ, ಸೊ 3 ಕಸ್ಟಮರ್ ಅನ್ನು ನಾನು ಎಕ್ಸ್ಪ್ಲಿಸಿಟ್ಲಿ ಆ್ಯಡ್ ಮಾಡಿದ್ದೇನೆ. ಸೊ ನಿಮಗಿರುವ ಟಾಸ್ಕ್ ಏನಂತ ಹೇಳಿದ್ರೆ, ಆ್ಯಡ್ 4 ಮೋರ್ ಕಸ್ಟಮರ್ಸ್. ಸೊ 4 ಎಕ್ಸ್ಟ್ರಾ ಕಸ್ಟಮರ್ಸ್ ಅನ್ನು ನೀವು ನಿಮ್ಮ ಕಸ್ಟಮರ್ ಟೇಬಲ್ಸ್ಗೆ ಆ್ಯಡ್ ಮಾಡಿ, ಅಥವಾ ನಿಮ್ಮ ಯಾವುದೇ ಟೇಬಲ್ಸ್ ನೀವು ಮಾಡೋದಿದ್ರು ಅದಕ್ಕೆ ಆ್ಯಡ್ ಮಾಡಿ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಏನು ಟಾಸ್ಕ್ ಮಾಡೋದು ಅಂತ ಹೇಳಿದ್ರೆ, ಸೊ ವಿ ಆರ್ ಟ್ರೈಂಗ್ ಟು ಗೆಟ್ ಫ್ಯೂ ಥಿಂಗ್ಸ್ ರೆಡಿ. ಅದರಲ್ಲಿ ಮೊದಲನೇದು, ವಿ ವಾಂಟ್ ಟು ಗೆಟ್ ದ ನೇಮ್ಸ್ ಆಫ್ ದ ಕಸ್ಟಮರ್. ಓಕೆ, ನಮಗೆ ಕಸ್ಟಮರ್ ಇದು ಹೆಸರು ಬೇಕು. ಟು ಗೆಟ್ ದ ನೇಮ್ಸ್ ಆಫ್ ದ ಕಸ್ಟಮರ್, ಯಾರೆಲ್ಲ ನಮ್ಮ ಡೇಟಾಬೇಸ್ ಅಲ್ಲಿ ಅಥವಾ ನಮ್ಮ ಕಸ್ಟಮರ್ಸ್ ಟೇಬಲ್ಸ್ ಅಲ್ಲಿ ಯಾವುದೆಲ್ಲ ಕಸ್ಟಮರ್ ಇದ್ದಾರೆ ಅವರ ಹೆಸರು ನಮಗೆ ಬೇಕು. ಎರಡನೇದು, ಟು ಗೆಟ್ ದೇರ್ ಮೇಲ್ ಐ ಡಿ. ಟು ಗೆಟ್ ದೇರ್ ಮೇಲ್ ಐ ಡಿ, ಕಸ್ಟಮರ್ ಇದು ಮೇಲ್ ಐ ಡಿ ಸಿಗಬೇಕು. ಮೂರನೇ ಟಾಸ್ಕ್ ಏನಂತ ಹೇಳಿದ್ರೆ, ಟು ಗೆಟ್ ದ ಪರ್ಚೇಸ್ ಡನ್ ಬೈ ದ ಕಸ್ಟಮರ್. ಟು ಗೆಟ್ ದ get the purchase done by the customer. So this is what ಇದನ್ನು ನಾವು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ಸೊ ವಿ ಗಾಟ್ ದ ಕಸ್ಟಮರ್ಸ್. ನೆಕ್ಸ್ಟ್ ನಮ್ಗೆ ಏನು ಬೇಕು ಅಂತ ಹೇಳಿದ್ರೆ, ಟು ಗೆಟ್ ದ ನೇಮ್ ಆಫ್ ದ ಕಸ್ಟಮರ್. ಸೊ ಎಲ್ಲ ಕಸ್ಟಮರ್ ನಮ್ಮ ಡೇಟಾಬೇಸ್ ಅಲ್ಲಿ ಯಾವುದೆಲ್ಲ ಕಸ್ಟಮರ್ಸ್ ಇದ್ದಾರೆ ಅವರ ಹೆಸರು ನಮಗೆ ಸಿಗಬೇಕು ಅಂತ ಹೇಳಿದ್ರೆ, ಸೊ ಯು ಹ್ಯಾವ್ ಟು ರೈಟ್ ಸೆಲೆಕ್ಟ್ ಕಸ್ಟಮರ್ ನೇಮ್. ಸೊ ನಿಮಗೆ ಗೊತ್ತಿರುವ ಹಾಗೆ ಸ್ಟಾರ್ ವಿಲ್ ಗೆಟ್ ಯು ಆಲ್ ದ ರೋ, ಸೊ ಆಲ್ ದ ಕಾಲಮ್. ಸೊ ಕಸ್ಟಮರ್ ನೇಮ್ ನಿಮಗೆ ಬರೀ ಕಸ್ಟಮರ್ ನೇಮ್ ಅನ್ನು ಮಾತ್ರ ರಿಟ್ರೀವ್ ಮಾಡುತ್ತೆ. ಓಕೆ, ಸೇವ್. ಅಂಡ್ ವಾಟ್ ಹ್ಯಾಪನ್? ಓಕೆ, ಇಟ್ ರಿಟರ್ನ್ಡ್. ನೋ, ಇಟ್ ಡಿಡ್ಂಟ್ ರಿಟರ್ನ್. ಸೆಲೆಕ್ಟ್ ಕಸ್ಟಮರ್ ನೇಮ್ ಫ್ರಮ್ ಕಸ್ಟಮರ್. Table here. So we are back guys. So select customer name from customers ಅಂತ ಹೇಳಿದ್ರೆ, ನಮಗೆ ಯಾವುದೆಲ್ಲ ಕಸ್ಟಮರ್ ನೇಮ್ ಇದೆ ಅವರದೆಲ್ಲ ಕಸ್ಟಮರ್ ನೇಮ್ಸ್ ನಮಗೆ ಇಲ್ಲಿ ಆಕ್ಸೆಸ್ ಆಗುತ್ತೆ. ಸೊ ಸೆಲೆಕ್ಟ್ ಕಸ್ಟಮರ್ ನೇಮ್ ಫ್ರಮ್ ಕಸ್ಟಮರ್ಸ್. ಸೊ ಕಸ್ಟಮರ್ಸ್ ಇಂದ ನಾವು ಬರೀ ಕಸ್ಟಮರ್ ನೇಮ್ಸ್ ಅನ್ನು ಮಾತ್ರ ಸೆಲೆಕ್ಟ್ ಮಾಡ್ತಿದ್ದೇವೆ. ಸೊ ನೆಕ್ಸ್ಟ್ ನಮ್ಗೆ ಏನು ಬೇಕು ಅಂತ ಹೇಳಿದ್ರೆ, ಅವರ ಇಮೇಲ್ ಐ ಡಿ ಮಾತ್ರ ಬೇಕು. ಸೊ ಅದಕ್ಕೋಸ್ಕರ ನಾವು ಸೆಲೆಕ್ಟ್ ಇಮೇಲ್ ಫ್ರಮ್ ಕಸ್ಟಮರ್ಸ್ ಮಾಡ್ತಿದ್ದೇವೆ. ಸೆಲೆಕ್ಟ್, ನೋಡಿ ನಮಗೆ ಇಮೇಲ್ಸ್ ಮಾತ್ರ ಬರ್ತಿದೆ. ಸೊ ನಮ್ಮ ರಾಕೇಶ್ ಯೂಸರ್ ಅವರು ಇಮೇಲ್ ಅನ್ನು ಪ್ರೊವೈಡ್ ಮಾಡಿರಲಿಲ್ಲ. ಸೊ ಇಮೇಲ್ ಅನ್ನು ಪ್ರೊವೈಡ್ ಮಾಡದ ಕಾರಣ ವಿ ಆರ್ ಗೆಟಿಂಗ್ ನೋ ಇಮೇಲ್ ಪ್ರೊವೈಡೆಡ್. ರೆಸ್ಟ್ ಉಳಿದ ಎಲ್ಲ ಕಸ್ಟಮರ್ಸ್ ಇದು ಹೆಸರು ಇಮೇಲ್ ಐ ಡಿ ಬರುತ್ತೆ. ಇಲ್ಲಿ ನೋಡಿ, ದೀಕ್ಷಿತ್ ಎಂಬ ಒಂದು ಯೂಸರ್ ಇದ್ದಾರೆ ನಮಗೆ. ಆ ಪರ್ಟಿಕ್ಯುಲರ್ ದೀಕ್ಷಿತ್ಗೆ 2 ಮೇಲ್ ಐ ಡಿ. ಸೊ ಇದು ಯುನೀಕ್ ಆಗ್ಲಿಕ್ಕೆ ಆಗದ ಕಾರಣ dikshit@gmail.com ಹಾಗೂ dikshit@yahoo.com ಅಂತಿದೆ. ಅದರ ಹೆಸರು ಮಾತ್ರ ದೀಕ್ಷಿತ್ ಕಾಮನ್ ಆಗಿ ಇದೆ. ಸೊ ಕಸ್ಟಮರ್ ನೇಮ್ ಅಂಡ್ ಇಮೇಲ್ ವೆರಿ ಸಿಂಪಲ್ ಟು ಆಕ್ಸೆಸ್. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ಟು ಗೆಟ್ ದ ಪರ್ಚೇಸ್ ಡನ್ ಬೈ ದ ಕಸ್ಟಮರ್. ಸೊ ನಿಮಗೆ ಸೆಲೆಕ್ಟ್ ಅಮೌಂಟ್ ಫ್ರಮ್ ಕಸ್ಟಮರ್ ಅಂತ ಮಾಡ್ಬೋದು. ಸೊ ಮಾಡಿ ಸೆಲೆಕ್ಟ್ ಕೊಟ್ಟರೆ ವಿಲ್ ಗೆಟ್ 500. ಅವರು ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡಿದ್ದಾರೆ ಅದು ಸಿಗ್ತದೆ. ಸೊ ಅದಲ್ಲದೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಏಲಿಯಾಸಿಂಗ್. ಸೊ ನಮಗೆ ಇಲ್ಲಿ ಹೊರಗೆ ಬರುವಾಗ ಡೇಟಾ ಅಮೌಂಟ್ ಅಂತ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಡೇಟಾ ಬೇಸ್ ಅಲ್ಲಿ ಅದನ್ನು ಅಮೌಂಟ್ ಅಂತ ಹೇಳಿ ಎಂಬ ಫೀಲ್ಡ್ ಅಲ್ಲಿ ಸ್ಟೋರ್ ಮಾಡಿದ್ದೇವೆ. ಆದರೆ ನಮಗೆ ಹೊರಗೆ ತೋರಿಸಬೇಕಾದದ್ದು ಪರ್ಚೇಸ್ ಅಂತ. ಸೊ ಈ ಬಂದ ಡೇಟಾವನ್ನು ನಮಗೆ ಪರ್ಚೇಸ್ ತರ ಹೇಗೆ ತೋರಿಸಬೇಕು ಅಂತ ಹೇಳಿದ್ರೆ, ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಏಲಿಯಾಸಿಂಗ್. ಸೊ ವಿ ಹ್ಯಾವ್ ಟು ಯೂಸ್ ಸಮಥಿಂಗ್ ಕಾಲ್ಡ್ ಆಸ್ ಆಸ್. ಸೊ ಸೆಲೆಕ್ಟ್ ಅಮೌಂಟ್ ಆಸ್ ಪರ್ಚೇಸ್. ಓಕೆ, ಸೆಲೆಕ್ಟ್ ಅಮೌಂಟ್ ಆಸ್ ಪರ್ಚೇಸ್ ಫ್ರಮ್ ಕಸ್ಟಮರ್. ಸೊ ಕಸ್ಟಮರ್ ಎಂಬ ಟೇಬಲ್ ಇಂದ ಅಮೌಂಟ್ ಅನ್ನು ರಿಟ್ರೀವ್ ಮಾಡು, ಅದಕ್ಕೆ ಹೊಸತೊಂದು ಹೆಸರನ್ನು ಕೊಡ್ತಿದ್ದೇನೆ, ದಟ್ ಈಸ್ ಕಾಲ್ಡ್ ಆಸ್ ಪರ್ಚೇಸ್. ಸೊ ಈಗ ನಾನು ಇಲ್ಲಿ ಪರ್ಚೇಸ್ ಅಂತ ಕೊಟ್ಟರೆ ಡೇಟಾ ಬೇಸ್ ಅಲ್ಲಿ ಅದು ಅಮೌಂಟ್ ಅಂತಾನೆ ಸ್ಟೋರ್ ಆಗಿರುತ್ತೆ. ಆದರೆ
ಏನಾಗುತ್ತೆ ಅಂತ ಹೇಳಿದ್ರೆ ಈ ಅಮೌಂಟಿಗೆ ಇನ್ನೊಂದು ಹೆಸರಲ್ಲಿ ನಾವು ರೀಪ್ಲೇಸ್ ಮಾಡ್ತಿದ್ದೇವೆ ಸಮಥಿಂಗ್ ಕಾಲ್ಡ್ ಎಸ್ ಪರ್ಚೇಸ್. ಸೊ ಈಗ ನಾನು ಇದನ್ನು ಕ್ಲಿಕ್ ಮಾಡಿದರೆ ಸೊ ನೋಡಿ ಈಗ ಐ ವಿಲ್ ಗೆಟ್ ಸಮಥಿಂಗ್ ಕಾಲ್ಡ್ ಎಸ್ ಪರ್ಚೇಸ್. ಈಗ ನಾನು ಅಮೌಂಟ್ ಇದ್ದದ್ದಲ್ಲಿ ನಾನು ಪರ್ಚೇಸ್ ಅಂತ ಹಾಕಿದ್ದೇನೆ. ಸೊ ಐ ಆಮ್ ಗೆಟಿಂಗ್ ದಟ್ ಪರ್ಟಿಕ್ಯುಲರ್ ಡೇಟಾ ಕಾಲ್ಡ್ ಎಸ್ ಪರ್ಚೇಸ್. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಏಲಿಯಾಸಿಂಗ್. ಓಕೆ, ಏಲಿಯಾಸಿಂಗ್. ಸೊ ಏಲಿಯಾಸಿಂಗ್ ಅಂದರೆ ಸೊ ಡೇಟಾಬೇಸ್ ಇಂದ ಸೆಲೆಕ್ಟ್ ಮಾಡುವಾಗ ಅದರ ಕಾಪಿ ನಮಗೆ ರಿಟ್ರೀವ್ ಆಗುತ್ತೆ. ಆ ಕಾಪಿಯಲ್ಲಿ ನಾವು ಅದರ ಹೆಸರನ್ನು ಚೇಂಜ್ ಮಾಡ್ತಿದ್ದೇವೆ. ನಾವು ರಾದರ್ ಡೇಟಾಬೇಸ್ ಅಲ್ಲಿ ಚೇಂಜ್ ಮಾಡ್ತಾ ಇಲ್ಲ. ಈಗ ನಾನು ಇದನ್ನು ಜಸ್ಟ್ ಫಾರ್ ಎಕ್ಸಾಂಪಲ್ ಪುನಃ ಸೆಲೆಕ್ಟ್ ಸ್ಟಾರ್ ಮಾಡಿದರೆ select star from customers ಮಾಡಿ ಇಫ್ ಐ ಗಿವ್ ದಿಸ್ ಸಿ ಐ ವಿಲ್ ಗೆಟ್ ಅಮೌಂಟ್. ನಾನು ಹೆಸರು ಚೇಂಜ್ ಮಾಡಿದರೆ ಅದು ಅಮೌಂಟ್ ಸಿಗ್ತಾ ಇದೆ. ಆದರೆ ನಾನು ಇಲ್ಲಿ ಅಮೌಂಟ್ ಆಸ್ ಏಲಿಯಸ್ ಸಾರಿ ನಾಟ್ ಏಲಿಯಸ್ ಅಮೌಂಟ್ ಆಸ್ ಪರ್ಚೇಸ್ ಅಂತ ಕೊಟ್ಟರೆ ಐ ವಿಲ್ ಗೆಟ್ ಪರ್ಚೇಸ್. ಸೊ ದಿಸ್ ಇಸ್ ಹೌ ಏಲಿಯಾಸಸ್ ವರ್ಕ್. ಏಲಿಯಾಸಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಫ್ಯೂಚರ್ ವೀಡಿಯೋಸಲ್ಲಿ ನಾವು ಅದನ್ನು ನೋಡ್ತೀವಿ ಅದು ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ದಿಸ್ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ. ನಾವು ಸ್ಪೆಸಿಫಿಕ್ ಆಗಿ ಒಂದು ಕಾಲಮ್ ಅದು ಡೇಟಾವನ್ನು ಎಕ್ಸೆಸ್ ಮಾಡಲಿಕ್ಕೆ ನೋಡಿದ್ವಿ, ನೇಮ್ಸ್ ಅನ್ನು, ಅದಾದ ನಂತರ ಅವರ ಇಮೇಲ್ ಐ ಡಿಯನ್ನು, ಅದಾದ ನಂತರ ಅವರು ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಬೈ ಯೂಸಿಂಗ್ ಏಲಿಯಾಸ್. ಸೊ ನಿಮಗಿರೋ ಏನೋ ಟಾಸ್ಕ್ ಅಂತ ಹೇಳಿದ್ರೆ ಕೆಲವು ಡೇಟಾವನ್ನು ನಮ್ಮ ಕಸ್ಟಮರ್ಸ್ ಟೇಬಲ್ಸ್ಗೆ ಆ್ಯಡ್ ಮಾಡಿದ ನಂತರ ಡಿಫ್ರೆಂಟ್ ಫೀಲ್ಡ್ ನೇಮ್ಸಿಂದ ಅದನ್ನು ಆಕ್ಸೆಸ್ ಮಾಡಿ ಆ್ಯಂಡ್ ಗಿವ್ ಏಲಿಯಾಸ್ ಕೊಟ್ಟು ಅದನ್ನು ಆಕ್ಸೆಸ್ ಮಾಡಿ. ಓಕೆ, ಸೊ ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಒಂದು ಡೇಟಾಬೇಸ್ ಟೇಬಲ್ ಅನ್ನು ಹೇಗೆ ಅಪ್ಡೇಟ್ ಮಾಡಬಹುದು, ಅದಾದ ನಂತರ ಅದನ್ನು ಹೇಗೆ ಡಿಲೀಟ್ ಮಾಡಬಹುದು ಎಂಬುದಾಗಿ ನೋಡೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್.